Hi student, welcome back to Easy English with Manjunath channel. Last class I analyzed previous year asked if clauses. Today's class I am going to analyze previous year asked identify the parts of speech of the underlined word which are very useful for all SLC students as well as 8th and 9th class students also which are helpful to competitive aspirants. Before going to explain, who has not yet subscribed my channel, please subscribe and share to all your friends. And let's get begin the class. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ನಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ಗಳಲ್ಲಿ ಕೇಳಲಾದ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ಸ್ ಅನ್ನು ಎನಲೈಸ್ ಮಾಡಲಿದ್ದೇನೆ. ಅಂದರೆ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ಸೆಂಟೆನ್ಸ್ನ ಕೊಟ್ಟು ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡ್ತಾರೆ. ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದಾಗುತ್ತೆ, ನೌನ್ ಆಗುತ್ತೆ, ಪ್ರನೌನ್ ಆಗುತ್ತೆ, ವರ್ಬ್ ಆಗುತ್ತೆ ಅಂಥೇಳಿ ನಾವು ಐಡೆಂಟಿಫೈ ಮಾಡಿ ಬರಿಬೇಕಾಗುತ್ತೆ. ಅಂದರೆ ಹಿಂದಿನ SLC ಬೋರ್ಡ್ ಎಕ್ಸಾಮಲ್ಲಿ ಕೇಳಲಾದ ಕೆಲವು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಇಂದಿನ ಕ್ಲಾಸ್ನಲ್ಲಿ ಎನಲೈಸ್ ಮಾಡಲಿದ್ದೇನೆ. ಅದು ತುಂಬ ಉಪಯುಕ್ತವಾಗುತ್ತದೆ ಎಲ್ಲ SLC ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಪ್ರಾರಂಭಿಸೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ SLC ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿನ ಕ್ಲಾಸ್ ಪ್ರಾರಂಭಿಸೋಣ. ಪಾರ್ಟ್ಸ್ ಆಫ್ ಸ್ಪೀಚ್. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ಸ್. ಅಂದರೆ ಹೀಗೆ ಕೆಳಗೆ ಕೊಟ್ಟಿರುವ ಒಂದು ವಾಕ್ಯದಲ್ಲಿ ಅಂಡರ್ಲೈನ್ ಮಾಡಿರುವ ವರ್ಡು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತೇಳಿ ನಾವು ಐಡೆಂಟಿಫೈ ಮಾಡಿ ಗುರುತಿಸಿ ಅದು ಬರಿಬೇಕಾಗುತ್ತೆ. ನೋಡಿ, ಇದು 2020ನೇ ಇಸ್ವಿಯ ಮೇನ್ ಎಕ್ಸಾಮ್ SLC ಬೋರ್ಡ್ ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಿದೆ ಪ್ರಶ್ನೆಯಪ್ಪ ಅಂದರೆ, ವಿ ಶುಡ್ ಯೂಸ್ ಇಕೋ ಫ್ರೆಂಡ್ಲಿ ಥಿಂಗ್ಸ್ ಅಂಥೇಳಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಅಂಡರ್ಲೈನ್ ವರ್ಡು ಇಕೋ ಫ್ರೆಂಡ್ಲಿ ಇದೆ. ಈ ಇಕೋ ಫ್ರೆಂಡ್ಲಿ ಏನಾಗುತ್ತೆ ಇಲ್ಲಿ ಅಂಥೇಳಿ ಕೇಳಿದ್ದಾರೆ. ಈ ಇಕೋ ಫ್ರೆಂಡ್ಲಿ ಅನ್ನೋದು ಇದು ಅಡ್ಜೆಕ್ಟಿವ್ ಆಗುತ್ತೆ. ಹೆಂಗೆ ಅಡ್ಜೆಕ್ಟಿವ್ ಆಗುತ್ತೆ ಅಂದರೆ ನೋಡಿ, ವಿ ಶುಡ್ ಯೂಸ್ ಇಕೋ ಫ್ರೆಂಡ್ಲಿ ಥಿಂಗ್ಸ್, ಪರಿಸರ ಸ್ನೇಹಿ ವಸ್ತುಗಳನ್ನು ನಾವು ಉಪಯೋಗಿಸಬೇಕು ಅಂಥೇಳಿ ಈ ವಾಕ್ಯದ ಪೂರ್ಣ ಅರ್ಥ. ಇಲ್ಲಿ ಪರಿಸರ ಸ್ನೇಹಿ ವಸ್ತುಗಳು ಅನ್ನೋದು ಒಂದು ನೌನು, ಪರಿಸರ ಸ್ನೇಹಿ ಅನ್ನೋದು ಅದು ಒಂದು ಅಡ್ಜೆಕ್ಟಿವ್. ಅಂದರೆ ನೌನ್ನ ಡಿಸ್ಕ್ರೈಬ್ ಮಾಡೋ ವರ್ಡ್ಸ್ಗಳಿಗೆ ನಾವು ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಇಕೋ ಫ್ರೆಂಡ್ಲಿ ಅನ್ನೋದು ಯಾವುದಕ್ಕೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂದರೆ ಥಿಂಗ್ಸ್ಗೆ. ವಿ ಶುಡ್ ಯೂಸ್ ಇಕೋ ಫ್ರೆಂಡ್ಲಿ ಥಿಂಗ್ಸ್, ವಸ್ತುಗಳು ಪರಿಸರ ಸ್ನೇಹಿ ವಸ್ತುಗಳು. ಅಂದರೆ ಇಲ್ಲಿ ವಸ್ತುಗಳಿಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಇಕೋ ಫ್ರೆಂಡ್ಲಿ ಅನ್ನೋದು. ಸೊ ಇಕೋ ಫ್ರೆಂಡ್ಲಿ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ನೋಡಿದ್ರಲ್ಲ, ಇದು 2020ನೇ ಇಸ್ವಿಯಲ್ಲಿ ಕೇಳಲಾದಂಥ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಅಲ್ಲಿ ಇಕೋ ಫ್ರೆಂಡ್ಲಿ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಬನ್ನಿ ಮುಂದೆ 2020ನೇ ಇಸ್ವಿ ಸಪ್ಲೈಮೆಂಟ್ರಿ ರೀಡಿಂಗಲ್ಲಿ ಕೇಳಲಾದ ಒಂದು ಪ್ರಶ್ನೆ ನೋಡೋಣ ಬನ್ನಿ. 2022 ಮೇನ್ ಎಕ್ಸಾಮಲ್ಲಿ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕ್ವಶನ್ ಕೇಳಿದ್ದಾರೆ. ನೋಡಿ ಏನಿದೆ ಅಂತೇಳಿ ನೋಡೋಣ ಬನ್ನಿ. ನೋಡಿ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ದ ಟೆಂಪಲ್ಸ್, ನೋಡಿ ಏನಿದೆ ಇದು, ಟೆಂಪಲ್ಸ್, ದ ಟೆಂಪಲ್ಸ್ ಎಟ್ ಹಂಪಿ ಆರ್ ಮ್ಯಾಗ್ನಿಫಿಸೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ, ಮ್ಯಾಗ್ನಿಫಿಸೆಂಟ್ ಇದೆ. ಅಂಡರ್ಲೈನ್ ವರ್ಡು ಮ್ಯಾಗ್ನಿಫಿಸೆಂಟ್ ಅನ್ನೋ ಒಂದು ವರ್ಡು ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಮ್ಯಾಗ್ನಿಫಿಸೆಂಟ್ ಏನಾಗುತ್ತೆ ಅಂಥೇಳಿ ಕೇಳಿದ್ದಾರೆ. ನೋಡಿ, ದ ಟೆಂಪಲ್ಸ್ ಎಟ್ ಹಂಪಿ ಆರ್ ಮ್ಯಾಗ್ನಿಫಿಸೆಂಟ್. ಅಂದರೆ ಹಂಪಿಯಲ್ಲಿರುವ ದೇವಸ್ಥಾನಗಳು ಮ್ಯಾಗ್ನಿಫಿಸೆಂಟ್ ಆಗಿದ್ದಾವೆ, ಮಹತ್ವದಾಗಿದ್ದಾವೆ. ಅಂದರೆ ಮ್ಯಾಗ್ನಿಫಿಸೆಂಟ್ ಅನ್ನೋದು ಇದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ಅಡ್ಜೆಕ್ಟಿವ್, ಡಿಸ್ಕ್ರೈಬ್ಸ್ ಟೆಂಪಲ್ಸ್. ಟೆಂಪಲ್ಸ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಇದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಅದೇ ಥರ ಬನ್ನಿ ಮತ್ತು 2022 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ನೋಡಿ ಇದ್ರ ಬಗ್ಗೆ, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ವರ್ಡ್.
ನೋಡಿ ಏನಿದೆ, ನೋಬಡಿ. ನೋಡಿ ನಾನು ಇದಕ್ಕೆ ಸೇಡ್ ಮಾಡ್ತೇನೆ. ನೋಬಡಿ, ನೋಡಿ ನೋಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ವೆಲ್ತ್ ಬಟ್ ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ವಿಸ್ಡಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ವಿಸ್ಡಮ್ ಅನ್ನೋ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ವಿಸ್ಡಮ್ ಅನ್ನೋ ವರ್ಡ್ ಏನಾಗುತ್ತೆ ಅಂಥೇಳಿ ಕೇಳಿದ್ದಾರೆ. ನೋಡಿ ವಿಸ್ಡಮ್ ಅನ್ನೋ ವರ್ಡ್ ಏನಾಗುತ್ತೆ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ, ವಿಸ್ಡಮ್. ನೋಡಿ ಇನ್ನೊಂದು ಸರಿ ಓದ್ತೀನಿ ಇದು. nobody is satisfied with wealth but everybody is satisfied with wisdom. ಅಂಡರ್ಲೈನ್ ವರ್ಡ್ ಈಸ್ ವಿಸ್ಡಮ್. ಸೊ ಇಲ್ಲಿ ವಿಸ್ಡಮ್ ಏನಾಗುತ್ತೆ, ನೌನ್ ಆಗುತ್ತೆ. ಯಾರೊಬ್ಬರೂ ಕೂಡ ಸಂಪತ್ತಿನಿಂದ ತೃಪ್ತರಾಗಿಲ್ಲ. ಪ್ರತಿಯೊಬ್ಬರೂ, ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ವಿಸ್ಡಮ್, ಎಲ್ಲರೂ ಜ್ಞಾನದಿಂದ ಸಂತೃಪ್ತರಾಗಿದ್ದಾರೆ. ಇಲ್ಲಿ ವಿಸ್ಡಮ್ ಅನ್ನೋದು ನೌನ್ ಆಗುತ್ತೆ. ಅದೇ ಥರ ನೋಡೋಣ ಬನ್ನಿ. ನೆಕ್ಸ್ಟು 2023 ಮೇನ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ವರ್ಡು. ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟರೆಸ್ಟಿಂಗ್ಲಿ. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ, ಸ್ಟೋರೀಸ್ ಆರ್ ಟೋಲ್ಡ್ ಇಂಟರೆಸ್ಟಿಂಗ್ಲಿ. ಭಾಳ ಆಸಕ್ತಿದಾಯಕವಾಗಿ ಕಥೆಗಳನ್ನು ಹೇಳಲಾಯಿತು. ಇಂಟರೆಸ್ಟಿಂಗ್ಲಿ ಇಲ್ಲ ಏನಾಗುತ್ತೆಪ್ಪ ಅಂದರೆ ಇದು ಅಡ್ವರ್ಬ್ ಆಗುತ್ತೆ. ಯಾಕೆ ಅಡ್ವರ್ಬ್ ಆಗುತ್ತೆ ಅಂದರೆ ದ ಸ್ಟೋರೀಸ್ ಆರ್ ಟೋಲ್ಡ್, ಕಥೆಗಳನ್ನು ಹೇಳಲಾಯಿತು. ಹೇಗೆ, ಇಂಟರೆಸ್ಟಿಂಗ್ಲಿ ಅಂದರೆ ಇಂಟ್ರೆಸ್ಟಿಂಗ್ಲಿ, ಆಸಕ್ತಿದಾಯಕವಾಗಿ ಹೇಳಲಾಯಿತು. ಅಂದರೆ ಇಲ್ಲಿ ಟೋಲ್ಡ್ ಅನ್ನೋ ವರ್ಡಿಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಟೋಲ್ಡ್ ಅದು ವರ್ಬ್ ಇದೆ. ಸೊ ಇಂಟ್ರೆಸ್ಟಿಂಗ್ಲಿ ಅಡ್ವರ್ಬ್ ಆಗುತ್ತೆ. ಯಾವುದು ವರ್ಬ್ಗಳಿಗೆ ಡಿಸ್ಕ್ರೈಬ್ ಮಾಡೋ ಪದಗಳಿರ್ತಾವೋ ಅವುಗಳಿಗೆ ನಾವು ಅಡ್ವರ್ಬ್ ಅಂತೇಳಿ ಕರಿತೀವಿ. ಹಿಯರ್ ಇಂಟ್ರೆಸ್ಟಿಂಗ್ಲಿ ಈಸ್ ಎ ಅಡ್ವರ್ಬ್. ರೈಟ್ ಆನ್ಸರ್ ಈಸ್ ಅಡ್ವರ್ಬ್. ಅದೇ ಥರ 2023 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕ್ವಶನ್ ಕೇಳಿದ್ದಾರೆ ನೋಡಿ. ರಾಜಪ್ಪ ವಾಟರ್ಸ್ ಹಿಸ್ ಗಾರ್ಡನ್ ಡೈಲಿ. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ, ಡೈಲಿ ಅನ್ನೋ ಒಂದು ವರ್ಡು ಅಂಡರ್ಲೈನ್ ಮಾಡಿದ್ದಾರೆ. ರಾಜಪ್ಪ ವಾಟರ್ಸ್ ಹಿಸ್ ಗಾರ್ಡನ್ ಡೈಲಿ. ಡೈಲಿ ಅನ್ನೋದು ಕೂಡ ಇದು ಅಡ್ವರ್ಬ್ ಆಗಿದೆ. ಯಾಕೆ ಅಡ್ವರ್ಬ್ ಆಗಿದೆ ಅಂದರೆ ಇದು ಕೂಡ ವಾಟರ್ ಹಿಸ್ ಗಾರ್ಡನ್ ಡೈಲಿ, ದಿನಾಲು ನೀರು ಹಾಕುತ್ತಾನೆ. ಇದು ವಾಟರ್ಗೆ ಇದು ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದು ಡೈಲಿ ಈಸ್ ಎ ಅಡ್ವರ್ಬ್. ರಾಜಪ್ಪ ವಾಟರ್ಸ್ ಹಿಸ್ ಗಾರ್ಡನ್ ಡೈಲಿ. ವಾಟರ್ಸ್ ಅನ್ನೋದು ಇಲ್ಲಿ ನೌನ್ ಅಲ್ಲ, ಇದು ವರ್ಬ್ ಆಗಿ ಯೂಸ್ ಮಾಡಿದ್ದಾರೆ. ದಿನಾಲು ಅವನು ಗಾರ್ಡನ್ಗೆ ನೀರು ಹಾಯಿಸುತ್ತಾನೆ ಅಂದರೆ ನೀರು ಹಾಕುತ್ತಾನೆ, ನೀರು ಬಿಡುತ್ತಾನೆ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಇಲ್ಲಿ ಡೈಲಿ ಈಸ್ ಎ ಅಡ್ವರ್ಬ್. ಕ್ರಿಯಾಪದವನ್ನು ವರ್ಣನೆ ಮಾಡಿ ಹೇಳುವ ಪದಗಳಿಗೆ ನಾವು ಕ್ರಿಯಾ ವಿಶೇಷಣೆ ಅಂತೇಳಿ ಕರಿತೀವಿ. ಅದಕ್ಕೋಸ್ಕರ ಇಲ್ಲಿ ಡೈಲಿ ಈಸ್ ಎ ಅಡ್ವರ್ಬ್. ರೈಟ್ ಆನ್ಸರ್ ಈಸ್ ಅಡ್ವರ್ಬ್. ಅದೇ ಥರ 2024 ಎಕ್ಸಾಮ್ 1ರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಮೇಘನಾ ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್. ಮೇಘನಾ ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್. ಇಲ್ಲಿ ಕೈಂಡ್ ಹಾರ್ಟೆಡ್ ಅನ್ನೋ ಒಂದು ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿರುವ ವರ್ಡು ಅಡ್ಜೆಕ್ಟಿವ್ ಆಗುತ್ತೆ. ಹೇಗೆ ಅಡ್ಜೆಕ್ಟಿವ್ ಆಗುತ್ತೆ ಅಂದರೆ ಮೇಘನಾ ಈಸ್ ಎ ಕೈಂಡ್ ಹಾರ್ಟೆಡ್ ಪರ್ಸನ್. ಮೇಘನಾ ಯಾವ ಥರ ವ್ಯಕ್ತಿ ಇದ್ದಾಳೆ ಅಂದರೆ ಕೈಂಡ್ ಹಾರ್ಟೆಡ್ ವ್ಯಕ್ತಿಯಾಗಿದ್ದಾಳೆ. ಇಲ್ಲಿ ನೌನ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಪರ್ಸನ್ ಅನ್ನೋದು ಒಬ್ಬ ವ್ಯಕ್ತಿ ಅಂಥೇಳಿ ಒಂದು ನೌನು. ಆ ನೌನ್ಗೆ ಡಿಸ್ಕ್ರೈಬ್, ವ್ಯಕ್ತಿ ಕೈಂಡ್ ಹಾರ್ಟೆಡ್ ವ್ಯಕ್ತಿ ಅಂದರೆ ಒಂದು ವಿನಮ್ರವಾದ ಹೃದಯವುಳ್ಳಂಥ ವ್ಯಕ್ತಿ, ಕರುಣಾಮಯಿ ಹೃದಯವುಳ್ಳ ವ್ಯಕ್ತಿ ಅಂದರೆ ಇಲ್ಲಿ ನೌನ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಸೊ ಕೈಂಡ್ ಹಾರ್ಟೆಡ್ ಈಸ್ ಎ ಅಡ್ಜೆಕ್ಟಿವ್. ಅದೇ ಥರ ನೋಡಿ 2024 ಎಕ್ಸಾಮ್ 2ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡಿ. ರಾಜ್ ಈಸ್ ವೆರಿ ಅಡ್ವೆಂಚರಸ್. ರಾಜ್ ಈಸ್ ವೆರಿ ಅಡ್ವೆಂಚರಸ್. ರಾಜ್ ಒಬ್ಬ ಬಹಳ ಸಾಹಸಮಯವಾಗಿದ್ದಾನೆ. ರಾಜ್ ಈಸ್ ಎ ವೆರಿ ಅಡ್ವೆಂಚರಸ್, ಸಾಹಸಮಯ ವ್ಯಕ್ತಿಯಾಗಿದ್ದಾನೆ ಅನ್ನೋ ಮೀನಿಂಗನ್ನು ಕೊಡ್ತಾ ಇದೆ.
ಇಲ್ಲಿ ಅಡ್ವೆಂಚರಸ್ ಈಸ್ ಆಲ್ಸೋ ಅಡ್ಜೆಕ್ಟಿವ್. ರಾಜ್ ಈಸ್ ವೆರಿ ಅಡ್ವೆಂಚರಸ್. ಇಲ್ಲೂ ಕೂಡ ಅಡ್ವೆಂಚರಸ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ದಿಸ್ ಈಸ್ ಆಲ್ಸೋ ಅಡ್ಜೆಕ್ಟಿವ್, ನೌನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅದೇ ಥರ 2024 ಎಕ್ಸಾಮ್ 3ಯಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ. ನೋಡಿ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ವಿ ಆರ್ ವಾಚಿಂಗ್ ಆ್ಯನ್ ಇಂಪಾರ್ಟೆಂಟ್ ಮ್ಯಾಚ್. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ? ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಏನಾಗುತ್ತೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಂದರೆ ಇದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ವಿ ಆರ್ ವಾಚಿಂಗ್, ನಾವು ನೋಡ್ತಾ ಇದ್ದೀವಿ. ಆ್ಯನ್ ಇಂಪಾರ್ಟೆಂಟ್ ಮ್ಯಾಚ್, ಪಂದ್ಯ, ಪ್ರಮುಖವಾದ ಪಂದ್ಯ. ಪಂದ್ಯ ಅನ್ನೋದು ನೌನು, ಪ್ರಮುಖವಾದ ಅನ್ನೋದು ಅಡ್ಜೆಕ್ಟಿವ್. ನೌನ್ಗಳಿಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಲ್ವಾ. ಸೊ ಇಂಪಾರ್ಟೆಂಟ್ ಈಸ್ ಎ ಅಡ್ಜೆಕ್ಟಿವ್. ಅದೇ ಥರ ನೋಡಿ, 2020 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ನೋಡಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್. ಏನು ಕೊಟ್ಟಿದ್ದಾರೆ ಅಂದರೆ ಐ ನೀಡ್ ಸಮ್ ವಾಟರ್. ಐ ನೀಡ್ ಸಮ್ ವಾಟರ್, ನನಗೆ ಸ್ವಲ್ಪ ನೀರು ಬೇಕು. ಸ್ವಲ್ಪ ನೀರು ಬೇಕು. ಇದು ಕೂಡ ಸಮ್ ವಾಟರ್ ಅಂದರೆ ಐ ನೀಡ್ ಸಮ್ ವಾಟರ್. ಸಮ್ ಈಸ್ ಆಲ್ಸೋ ಅಡ್ಜೆಕ್ಟಿವ್ ಆಗುತ್ತೆ. ನೋಡಿ, ಇಲ್ಲಿ ಸಮ್ಮನ್ನು ವರ್ಡ್ ಅಂಡರ್ಲೈನ್ ಮಾಡಿದ್ದಾರೆ. ಐ ನೀಡ್, ನನಗೆ ಬೇಕು. ಸಮ್ ವಾಟರ್ ಅಂದರೆ ಸ್ವಲ್ಪ ನೀರು ಬೇಕು. ಇರ್ತಾ ಇಲ್ಲೂ ಕೂಡ ಇದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಅದೇ ಥರ ನೋಡಿ, 2020 ಮಾಡೆಲ್ ಕ್ವಶನ್ ಪೇಪರ್ 2ಅಲ್ಲಿ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಬಲೇಶ್ವರ ವಾಸ್ ಎ ಲ್ಯಾಂಕಿ ಬಾಯ್. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ? ಲ್ಯಾಂಕಿ. ಬಲೇಶ್ವರ ವಾಸ್ ಎ ಲ್ಯಾಂಕಿ ಬಾಯ್. ಇದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಯಾಕಂದರೆ ಲ್ಯಾಂಕಿ ಅನ್ನೋದು ಅಡ್ಜೆಕ್ಟಿವ್, ಬಾಯ್ನ ಡಿಸ್ಕ್ರೈಬ್ ಮಾಡ್ತದೆ. ಬಾಯ್ ಈಸ್ ಎ ನೌನ್, ಲ್ಯಾಂಕಿ ಈಸ್ ಎ ಅಡ್ಜೆಕ್ಟಿವ್. ಬಲೇಶ್ವರ ವಾಸ್ ಎ ಲ್ಯಾಂಕಿ ಬಾಯ್. ಲ್ಯಾಂಕಿ ಅಂದರೆ ಥಿನ್ನಾದಂಥ ಬಾಯ್, ತೆಳ್ಳನೆಯ ಹುಡುಗ. ಹುಡುಗ, ತೆಳ್ಳನೆಯ ಹುಡುಗ. ಲ್ಯಾಂಕಿ ಈಸ್ ಎ ಅಡ್ಜೆಕ್ಟಿವ್. ಅದೇ ಥರ ನೋಡಿ, 2025 ಎಕ್ಸಾಮ್ 1ರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ. ವರ್ಕರ್ಸ್ ಲಿಫ್ಟೆಡ್ ದಿ ಹೆವಿ ಗೂಡ್ಸ್ ಕ್ವಿಕ್ಲಿ. ಇಲ್ಲಿ ಕ್ವಿಕ್ಲಿ ಅನ್ನೋ ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಕ್ವಿಕ್ಲಿ ಈಸ್ ಎ ಅಡ್ವರ್ಬ್. ಇದು ನೌನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಇದು ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾಯಿದೆ. ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗೂಡ್ಸ್ ಕ್ವಿಕ್ಲಿ. ತಕ್ಷಣ ಭಾರವಾದ ಸರಕುಗಳನ್ನು ಎತ್ತಿದರು ವರ್ಕರ್ಸು. ಅದಕ್ಕೋಸ್ಕರ ಇಲ್ಲಿ ಕ್ವಿಕ್ಲಿ ಈಸ್ ಎ ಅಡ್ವರ್ಬ್. ಇದು ಕ್ರಿಯಾಪದ, ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅದೇ ಥರ ನೋಡಿ, 2025 ಎಕ್ಸಾಮ್ 2ಅಲ್ಲಿ ಕೇಳಲಾದ ಒಂದು ಪಾರ್ಟ್ಸ್ ಆಫ್ ಸ್ಪೀಚು. ಸತೀಶ್ ವಾಸ್ ಅ ಗ್ರೇಟ್ ಆರ್ಟಿಸ್ಟ್. ಇಲ್ಲಿ ಗ್ರೇಟ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಯಾಕಂದರೆ ಇಲ್ಲಿ ಆರ್ಟಿಸ್ಟ್ ಅನ್ನೋನಿಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಆರ್ಟಿಸ್ಟ್, ಗ್ರೇಟ್ ಆರ್ಟಿಸ್ಟ್. ಕಲಾವಿದ, ಶ್ರೇಷ್ಠ ಕಲಾವಿದ. ಸೊ ಗ್ರೇಟ್ ಈಸ್ ಎ ಅಡ್ಜೆಕ್ಟಿವ್. ಅದೇ ಥರ ನೋಡಿ, 2025 ಎಕ್ಸಾಮ್ 3ಯಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇಟ್ ವಾಸ್ ಅ ಗೋಲ್ಡನ್ ಅಪಾರ್ಚುನಿಟಿ. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ? ಗೋಲ್ಡನ್ ಇದೆ. ಇದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಇಟ್ ವಾಸ್ ಎ ಗೋಲ್ಡನ್ ಅಪಾರ್ಚುನಿಟಿ. ಇದು ಒಂದು ಸುವರ್ಣ ಅವಕಾಶ. ಅಪಾರ್ಚುನಿಟಿ ಈಸ್ ಎ ನೌನ್, ಗೋಲ್ಡನ್ ಈಸ್ ಎ ಅಡ್ಜೆಕ್ಟಿವ್. ಅವಕಾಶ, ಸುವರ್ಣ ಅವಕಾಶ. ಗೋಲ್ಡನ್ ಅಪಾರ್ಚುನಿಟಿ. ಸೊ ಗೋಲ್ಡನ್ ಈಸ್ ಎ ಅಡ್ಜೆಕ್ಟಿವ್. ಅದೇ ಥರ ನೋಡಿ, 2025-26 ಸಾಲಿನ ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಏನಿದೆ ಅಂದರೆ ರವಿ won 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್. ರವಿ won 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್. ಇಲ್ಲಿ 2 ಏನಾಗುತ್ತೆ ಅಂತೇಳಿ ಕೇಳಿದರೆ ರವಿ 2 ಬಂಗಾರದ ಪದಕಗಳನ್ನು ಗೆದ್ದನು. 2 ಬಂಗಾರದ ಪದಕಗಳನ್ನು ಗೆದ್ದನು. 2 ಈಸ್ ಎ 2 ಗೋಲ್ಡ್ ಮೆಡಲ್, 2 ಗೋಲ್ಡ್ ಮೆಡಲ್ಸ್. ದಿಸ್ ಈಸ್ ಆಲ್ಸೋ ಅಡ್ಜೆಕ್ಟಿವ್. 2 ಬಂಗಾರದ ಪದಕಗಳು. ಗೋಲ್ಡ್ ಮೆಡಲ್ ಈಸ್ ಎ ನೌನ್, ಅದಕ್ಕೆ ಡಿಸ್ಕ್ರೈಬ್ ಮಾಡ್ತಾಯಿದೆ. ಬಂಗಾರದ ಪದಕಗಳು, 2 ಬಂಗಾರದ ಪದಕಗಳು. ದಿಸ್ ಈಸ್ ಆಲ್ಸೋ ಅಡ್ಜೆಕ್ಟಿವ್ ಬಿಕಾಸ್ ಇಟ್ ಈಸ್ ಡಿಸ್ಕ್ರೈಬಿಂಗ್ ದ ನೌನ್ಸ್. ನಾಮಪದಗಳನ್ನು
ಡಿಸ್ಕ್ರೈಬ್ ಮಾಡ್ತಾ ಇದೆ. ಅದೇ ಥರ 2025-26 ಎರಡನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ. ನೋಡಿ, ಸಿ ಬೈಸ್ ಕಾಸ್ಟ್ಲಿ ಆರ್ನಮೆಂಟ್ ಅಂತೇಳಿ ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸು ಕಾಸ್ಟ್ಲಿ. ಕಾಸ್ಟ್ಲಿ ಈಸ್ ಎ ಅಡ್ಜೆಕ್ಟಿವ್. ಯಾಕೆ ಅಡ್ಜೆಕ್ಟಿವ್ ಅಂದರೆ ಆರ್ನಮೆಂಟ್ ಈಸ್ ಎ ನೌನ್. ಹಿಯರ್ ಕಾಸ್ಟ್ಲಿ ಡಿಸ್ಕ್ರೈಬಿಂಗ್ ದ ನೌನ್ ಆರ್ನಮೆಂಟ್. ಆರ್ನಮೆಂಟ್ ಅಂದರೆ ಆಭರಣ. ಕಾಸ್ಟ್ಲಿ ಆರ್ನಮೆಂಟ್, ಆಭರಣ, ದುಬಾರಿ ಆಭರಣ. ಆಭರಣಗಳಿಗೆ ವರ್ಣನೆ ಮಾಡುತ್ತದೆ ಆಭರಣ ನೌನು. ಸೊ ಕಾಸ್ಟ್ಲಿ ಈಸ್ ಎ ಅಡ್ಜೆಕ್ಟಿವ್. ಅದೇ ಥರ 2026ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ. ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರ್ಯಾನಿ. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ ಅಂದರೆ ಬಿಸೈಡ್ ಇದೆ. ಇದು ಏನಾಗುತ್ತೆ, ಬಿಸೈಡ್ ಅಂದರೆ ಪ್ರಿಪೋಸಿಷನ್ ಆಗುತ್ತೆ. ನೋಡಿ, ಇದು ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರ್ಯಾನಿ ಬಿಕಾಸ್ ಬಿಸೈಡ್ ಈಸ್ ಎ ಪ್ರಿಪೋಸಿಷನ್. ಇಟ್ಸ್ ಶೋಯಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ನೌನ್ ಆ್ಯಂಡ್ ನೌನ್ ಆರ್ ನೌನ್ ಆ್ಯಂಡ್ ಪ್ರನೌನ್. ಪ್ರಿಪೋಸಿಷನ್ ಅಂದರೆ ನೌನ್ ಅಥವಾ ನೌನ್ ಪ್ರನೌನ್ ನಡುವರ್ಕ ರಿಲೇಷನ್ಶಿಪ್ ತೋರಿಸೋ ವರ್ಡ್ಸ್ಗಳಿಗೆ ಪ್ರಿಪೋಸಿಷನ್ ಅಂತೀವಿ. ಇಲ್ಲಿ ಬಿಸೈಡ್ ಅನ್ನೋದು ಗ್ರ್ಯಾನಿ ಮತ್ತು ಸ್ವಾಮಿ ನಡುವರ್ಕ ರಿಲೇಷನ್ಶಿಪ್ ತೋರಿಸ್ತಾ ಇದೆ. ಸೊ ಬಿಸೈಡ್ ಈಸ್ ಎ ಪ್ರಿಪೋಸಿಷನ್. ಅದೇ ಥರ 2025 6ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 4ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್ ಅಂತಿದೆ. ದ ಬೈಕ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ಇಲ್ಲೇನಿದೆ, ದ ಬೈಕ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದು ಕೊಟ್ಟಿದ್ದಾರೆ ಅಂದರೆ ಇಮಿಡಿಯೇಟ್ಲಿ. ಇಮಿಡಿಯೇಟ್ಲಿ ಈಸ್ ಅ ಆಡ್ವರ್ಬ್. ಇದು ಆಡ್ವರ್ಬ್ ಆಗಿದೆ. ಯಾಕೆ ಆಡ್ವರ್ಬ್ ಆಗಿದೆ ಅಂದರೆ ದ ಬೈಕ್ ಸ್ಟಾರ್ಟೆಡ್, ದ ಬೈಕು ಸ್ಟಾರ್ಟ್ ಆಯಿತು. ಇಮಿಡಿಯೇಟ್ಲಿ ಹೇಗೆ ಸ್ಟಾರ್ಟ್ ಆಯಿತು, ತಕ್ಷಣ ಪ್ರಾರಂಭವಾಯಿತು. ಸ್ಟಾರ್ಟೆಡ್ ಈಸ್ ಎ ವರ್ಬ್, ಇಮಿಡಿಯೇಟ್ಲಿ ಈಸ್ ಎ ಆಡ್ವರ್ಬ್. ಆಡ್ವರ್ಬ್ ಅಂದರೆ ವರ್ಬ್ಸ್ಗಳನ್ನು ಡಿಸ್ಕ್ರೈಬ್ ಮಾಡುತ್ತೆ. ಆಡ್ವರ್ಬ್ಸ್ ಡಿಸ್ಕ್ರೈಬ್ ದಿ ವರ್ಬ್ಸ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಎ ಆಡ್ವರ್ಬ್. ನೋಡಿದ್ರಲ್ಲ ವೀಕ್ಷಕರೇ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಹಲವು ವರ್ಷಗಳಲ್ಲಿ ಹಿಂದಿನ ವರ್ಷ ಕೇಳಲಾದಂಥ SSC ಬೋರ್ಡ್ ಎಕ್ಸಾಮಲ್ಲಿ ಕೇಳಲಾದಂಥ ಕೆಲವು ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್ ಅನ್ನೋ ಒಂದು ಟಾಪಿಕ್. ಅಂದರೆ ಭಾಷಾಂಗಗಳನ್ನು ಗುರುತಿಸಿ ಅಂಡರ್ಲೈನ್ ಮಾಡಿರೋ ಪದಗಳು ಅಂಥೇಳಿ ಅನೇಕ ಹಿಂದಿನ ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಇಂದು ಎನಲೈಸ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ SSC ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.